ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಹೆಣ್ಮಕ್ಳಿಗೆ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಸಾರು, ಇದ್ರದ್ದೇ ಯಾವಾಗಲೂ ಚಿಂತೆ. ಮಾಡೋ ಬ್ರೇಕ್ಫಾಸ್ಟಲ್ಲೇ ಬೇರೆ ಏನಾದರೂ ಸ್ವಲ್ಪ ಚೇಂಜ್ ಮಾಡಿ ಮಿಕ್ಸ್ ಮಾಡಿ ಮಾಡಿದ್ರೆ ಅದ್ಭುತ. ಇವತ್ತು ನಾನು ಅದೇ ರೀತಿಯ ಒಂದು ಹೊಸ ರೆಸಿಪಿ ತಂದಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೆಸರೆಲ್ಲ ನಾನಿಲ್ಲಿ ಕ್ಯಾಪ್ಷನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಾನಿಲ್ಲಿ 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಬಟಾಣಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಟೊಮೆಟೊ ಇಟ್ಕೊಂಡಿದ್ದೀನಿ. 1 ಕಪ್ ರವೆ, ಹಾಗೆ ಹೊಸ ಇಂಗ್ರೀಡಿಯೆಂಟ್ ಏನು ಸೇರಿಸಿದ್ದೀನಿ ಅಂತ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಅವೆರಡು ಸ್ವಲ್ಪ ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡೋಣ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ಬೆಳ್ಳಗಾಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೋಬೇಕು. ಏನಿಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಂದ್ಕೋಬೇಡಿ, ಇದು ನಾಟಿ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ, ಅದಕ್ಕೆ 2 ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸಿಪ್ಪೆ ಬೆಳ್ಳಗಾಗೋವರೆಗೂ ಯಾಕೆ ಹುರಿಬೇಕಂದ್ರೆ, ಅರ್ಧಂಬರ್ಧ ಹಸಿಯಾಗೆ ಹುರಿದ್ರೆ ನಿಮಗೆ ಹೊಟ್ಟೆ ಉರಿ ಬರುತ್ತೆ, ಗ್ಯಾಸ್ ಟ್ರಬಲ್ ಇರೋರಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಹುರಿಬೇಕು. ಇದರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಇಲ್ಲಾಂದರೆ ತೆಗೆದಿಟ್ಬಿಡ್ತೀವಲ್ವ ಪಕ್ಕದಲ್ಲಿ. ಸಣ್ಣ ಕಟ್ ಮಾಡಿಟ್ರೆ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ತಿಂದ್ಬಿಡ್ತೀವಿ. ಈಗ ಒಂದೇ ಒಂದು ಕ್ಯಾರೆಟ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿದ್ದೀನಿ. ಕ್ಯಾರೆಟ್ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಈಗ ಒಂದು ಚಿಕ್ಕ ಬಟ್ಲಷ್ಟು ಬಟಾಣಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಅದನ್ನು ಈರುಳ್ಳಿ ಜೊತೆಗೆ ಸ್ವಲ್ಪ ಹುರ್ಕೊಳ್ಳೋಣ. ಕ್ಯಾರೆಟು ಸ್ವಲ್ಪ ಮೆತ್ತಗಾದ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪೇ ಉಪಯೋಗಿಸಿದ್ದೀನಿ. ಕೆಲವರು ಅನ್ಕೋಬೋದು, ಏನು ಬಿಸಿ ಎಣ್ಣೆಯಲ್ಲಿ ಕಲ್ಲುಪ್ಪು ಹಾಕಿದ್ರೆ ಕರಗಲ್ವಲ್ಲ ಹೇಗೆ ಅಂತ. ನಾವು ಹೇಗಿದ್ದರೂ ಈಗ ಟೊಮೆಟೊ, ನೀರು ಎಲ್ಲ ಹಾಕ್ತೀವಲ್ವ, ಸೊ ಹಂಗಾಗಿ ಅದು ಕರಗುತ್ತೆ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅರ್ಧ ಟೊಮೆಟೊ ಮಾತ್ರ ಸಾಕು. ಆ ಟೊಮೆಟೊ ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು. ಸ್ವಲ್ಪ ಮೆತ್ತಕ್ಕಾದರೆ ಸಾಕು, ಅದೇನು ಪೂರ್ತಿ ಬೆಂದು ಸಿಪ್ಪೆ ಎಲ್ಲ ಬಿಡಬೇಕು ಅನ್ನೋ ಥರ ಏನಿಲ್ಲ. ಈಗ ರವೆ ಹಾಕ್ತಾಯಿದ್ದೀನಿ. ಈ ರವೆ ಮೊದಲೇ ಅಂಗಡಿನಲ್ಲಿ ಹುರಿದಿದ್ದೇ ಸಿಗತ್ತಲ್ವ, ಅದೇ ರವೆ ಇದು. ಆದರೂ ಅದನ್ನು ಹುರಿಬೇಕಾಗತ್ತೆ, ಆದರೆ ನಾನಿಲ್ಲಿ ಹುರಿದಿಲ್ಲ. ಈಗ 1 ಬಟ್ಲಷ್ಟು ನೈಲಾನ್ ಸಬ್ಬಕ್ಕಿ, ಚಿಕ್ಕದು ಸ್ವೀಟೆಲ್ಲ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಅದನ್ನು ನೆನೆಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇದ್ರ ಜೊತೆಲೇ ಹಾಕ್ಕೊಂಡು ಈ ಎಣ್ಣೆ ಹಾಕಿ ನಾವು ಆಲ್ರೆಡಿ ತರಕಾರಿಗಳನ್ನ, ಈರುಳ್ಳಿನೆಲ್ಲ ಹುರಿದಿರ್ತೀವಲ್ವ, ಅದ್ರ ಜೊತೆಲಿ ಹುರ್ಕೊಂಡ್ರೆ ಸಾಕು. ಈ ಥರ ತರಕಾರಿ ಜೊತೆಯಲ್ಲಿ ಹುರಿಯೋದ್ರಿಂದ ರವೆನೂ ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ, ಹಾಗೆ ಸಬ್ಬಕ್ಕಿ ಕೂಡ ಎಣ್ಣೆ ಹೀರ್ಕೊಳ್ಳುತ್ತೆ. ಅದು ಗಟ್ಟಿಯಾಗಿ ಆಗಲ್ಲ, ಹಾಗೆ ತುಂಬ ಚೆನ್ನಾಗಿ ನುಣುಪಾಗಿ ಚೆನ್ನಾಗಿ ಬೆಂದೋಗುತ್ತೆ ಸಾಫ್ಟಾಗಿ. ರವೆ ಹಾಗೂ ಸಬ್ಬಕ್ಕಿ ಎಣ್ಣೆ ಎಲ್ಲ ಹೀರ್ಕೊಂಬಿಡ್ಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಯಾವ ಕಪ್ನಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಸಬ್ಬಕ್ಕಿ ಕೂಡ ತೊಗೋಬೇಕು. ಈಗ ರವೆ ಮತ್ತು ಸಬ್ಬಕ್ಕಿ ಎರಡು ಕಪ್ ಆಗಿರೋದ್ರಿಂದ ನಾನಿಲ್ಲಿ 6 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹಾಕಿದ ತಕ್ಷಣವೇ ಫ್ಲೇಮನ್ನು ಮೀಡಿಯಮ್ ಆಗಿ ಕಮ್ಮಿ ಮಾಡ್ಕೊಂಬಿಡ್ಬೇಕು. ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಒಂದು 3 ನಿಮಿಷ ಉಪ್ಪಿಟ್ಟು ರವೆ ಎಲ್ಲ ಅರಳ್ಕೋಬೇಕು, ಅದಕ್ಕೆ ದಮ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಈಗ ನೋಡೋಣ ಎಷ್ಟಾಗಿದೆ ಅಂತ. ಇನ್ನೂ ನೀರಿನ ಅಂಶ ಇದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಈ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ನಾನು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ಫ್ಲೇಮು. ಸ್ವಲ್ಪ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ. ಈಗ 1 ನಿಮಿಷ ಆಗಿದೆ ನೋಡಿ, ಎಲ್ಲ ನೀರೆಲ್ಲ ಹೊರಟೋಗಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು, ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆ ಎಲ್ಲ ಹೊಂದ್ಕೊಳ್ಳೋ ಥರ. ಈಗ ಫ್ಲೇಮ್ನ ಫುಲ್ ಸಿಮ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ, ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಥರ ಸಕ್ಕರೆ ಹಾಕೋದ್ರಿಂದ ರುಚಿನ ಎನ್ಹ್ಯಾನ್ಸ್ ಮಾಡುತ್ತೆ. ಒಂದು ಅರ್ಧ ಸ್ಪೂನು ಲಿಂಬೆ ರಸ ಕೂಡ ಹಾಕ್ಕೊಳ್ಳೋಣ, ಇನ್ನೂ ಚೆನ್ನಾಗಿರುತ್ತೆ. ಈ ರವಾ ಮಣಿ ಉಪ್ಪಿಟ್ಟನ್ನು ಈ ಥರ ಒಂದು ಕಪ್ಪಿಗೆ ಹಾಕಿ ಮೋಲ್ಡ್ ಮಾಡಿ ಪ್ಲೇಟಿಗೆ ಹಾಕಿ 1 ಸ್ಪೂನ್ ತುಪ್ಪ ಅಥವಾ ಮೇಲೆ ಒಂದು ಸ್ವಲ್ಪ ಚೌ ಪಕ್ಕದಲ್ಲಿ ಒಂದು ಸ್ವಲ್ಪ ಮೊಸರು ಇಟ್ಟು ಕೊಟ್ಟರೆ ಆಹಾ ಅನ್ನೋಂಗಿರುತ್ತೆ. ಆ ಸಣ್ಣ ಸಬ್ಬಕ್ಕಿ ಎಲ್ಲ ಒಳ್ಳೆ ಗ್ಲಾಸ್ ಬೀಡ್ಸ್ ಥರ ಚೆನ್ನಾಗಿ
ಮುತ್ತುಗಳ ಥರ ಕಾಣಿಸ್ತಾ ಇರುತ್ತೆ. ಉಪ್ಪಿಟ್ಟು ತಿಂತಾ ಇದ್ದರೆ ನೀನು ನಡಿ ನಾನು ಬರ್ತೀನಿ ಅನ್ನತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ನೋಡಿ, ಆ ಮಣಿಗಳನ್ನ ತೋರ್ಸೋಕ್ಕೆ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುದಿನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಣಿಗಳು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.